ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಕೇಳ್ತೀನಿ ಈಗ. ಬಹಳ ರೈತರು ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಹಲವರ ಪ್ರಶ್ನೆ ಏನಂತಂದ್ರೆ, ಒಂದ್ಸರಿ ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ರೈತರ ಸಾಲ ಮನ್ನಾ ಆಗುತ್ತಾ ಅನ್ನೋಂಥ ಪ್ರಶ್ನೆ. ಇಲ್ಲ ರೈತರ ಸಾಲ ಮನ್ನಾ ಮಾಡೋದು ಆಯಾ ರಾಜ್ಯಗಳಿಗೆ ಅಥವಾ ಕೇಂದ್ರಕ್ಕೆ ಸರ್ಕಾರಗಳು. ಸರ್ಕಾರಕ್ಕೆ ಬಿಟ್ಟಿರುವಂಥ ಇದು. ಒಟ್ಟಾರೆ ನೋಡಿದಾಗ ನಿಮಗೆ ಸಾಲ ಮನ್ನಾ ಮಾಡಬೇಕು ಅಂತ ಯಾವುದೇ ನಾರ್ಮ್ಸು ಅವಿಲ್ಲ. ಆದರೆ ಸರ್ಕಾರ ಮನಸ್ಸು ಮಾಡಿದರೆ ದೊಡ್ಡದಲ್ಲ. ದೊಡ್ಡದೆಲ್ಲ ಮಾಡ್ಬೋದು. ರೈತರಿಗೆ ವಿನಾಯಿತಿ ಏನಾದ್ರು ಸಿಗುತ್ತಾ ಸರ್, ಸಾಲ ಮರುಪಾವತಿ ಮತ್ತೊಂದು ವಿಚಾರದಲ್ಲಿ ಈ ಬರಗಾಲ ಅಂತ ಘೋಷಣೆ ಆದ್ರೆ? ಅದೇ ಲೋನ್ಗೆ ಇಂಟ್ರೆಸ್ಟ್ನ ಕೆಲವು ಕಡೆ ಫ್ರೀ ಮಾಡ್ತಾರೆ. ಅಟ್ಲೀಸ್ಟ್ ಇಂಟ್ರೆಸ್ಟ್ನ ದೀರ್ಘಾವಧಿ ಒಂದು ಮಾಡೋದೊಂದಾದರೆ ಇಂಟ್ರೆಸ್ಟ್ನ ಇದು ಮಾಡ್ಬೋದು, ಟ್ಯಾಕ್ಸ್ಗಳೆಲ್ಲ ಕಡಿಮೆ ಆಗ್ಬೋದು. ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಕೇಳ್ತೀನಿ ಈಗ. ಬಹಳ ರೈತರು ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಹಲವರ ಪ್ರಶ್ನೆ ಏನಂತಂದ್ರೆ, ಒಂದ್ಸರಿ ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ರೈತರ ಸಾಲ ಮನ್ನಾ ಆಗುತ್ತಾ ಅನ್ನೋಂಥ ಪ್ರಶ್ನೆ. ಇಲ್ಲ ರೈತರ ಸಾಲ ಮನ್ನಾ ಮಾಡೋದು ಆಯಾ ರಾಜ್ಯಗಳಿಗೆ ಅಥವಾ ಕೇಂದ್ರಕ್ಕೆ ಸರ್ಕಾರಕ್ಕೆ ಬಿಟ್ಟಿರುವಂಥ ಇದು. ಒಟ್ಟಾರೆ ನೋಡಿದಾಗ ನಿಮಗೆ ಸಾಲ ಮನ್ನಾ ಮಾಡಬೇಕು ಅಂತ ಯಾವುದೇ ನಾರ್ಮ್ಸು ಅವಿಲ್ಲ. ಆದರೆ ಸರ್ಕಾರ ಮನಸ್ಸು ಮಾಡಿದರೆ ದೊಡ್ಡದೆಲ್ಲ ಮಾಡ್ಬೋದು. ರೈತರಿಗೆ ವಿನಾಯಿತಿ ಏನಾದ್ರು ಸಿಗುತ್ತಾ ಸರ್, ಸಾಲ ಮರುಪಾವತಿ ಮತ್ತೊಂದು ವಿಚಾರದಲ್ಲಿ ಈ ಬರಗಾಲ ಅಂತ ಘೋಷಣೆ ಆದ್ರೆ? ಅದೇ ಲೋನ್ಗೆ ಇಂಟ್ರೆಸ್ಟ್ನ ಕೆಲವು ಕಡೆ ಫ್ರೀ ಮಾಡ್ತಾರೆ. ಅಟ್ಲೀಸ್ಟ್ ಇಂಟ್ರೆಸ್ಟ್ನ ದೀರ್ಘಾವಧಿ ಒಂದು ಮಾಡೋದೊಂದಾದರೆ ಇಂಟ್ರೆಸ್ಟ್ನ ಇದು ಮಾಡ್ಬೋದು, ಟ್ಯಾಕ್ಸ್ಗಳೆಲ್ಲ ಕಡಿಮೆ ಆಗ್ಬೋದು. ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಕೇಳ್ತೀನಿ ಈಗ. ಬಹಳ ರೈತರು ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಹಲವರ ಪ್ರಶ್ನೆ ಏನಂತಂದ್ರೆ, ಒಂದ್ಸರಿ ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ರೈತರ ಸಾಲ ಮನ್ನಾ ಆಗುತ್ತಾ ಅನ್ನೋಂಥ ಪ್ರಶ್ನೆ. ಇಲ್ಲ ರೈತರ ಸಾಲ ಮನ್ನಾ ಮಾಡೋದು ಆಯಾ ರಾಜ್ಯಗಳಿಗೆ ಅಥವಾ ಕೇಂದ್ರಕ್ಕೆ ಸರ್ಕಾರಕ್ಕೆ ಬಿಟ್ಟಿರುವಂಥ ಇದು. ಒಟ್ಟಾರೆ ನೋಡಿದಾಗ ನಿಮಗೆ ಸಾಲ ಮನ್ನಾ ಮಾಡಬೇಕು ಅಂತ ಯಾವುದೇ ನಾರ್ಮ್ಸು ಅವಿಲ್ಲ. ಆದರೆ ಸರ್ಕಾರ ಮನಸ್ಸು ಮಾಡಿದರೆ ದೊಡ್ಡದೆಲ್ಲ ಮಾಡ್ಬೋದು. ರೈತರಿಗೆ ವಿನಾಯಿತಿ ಏನಾದ್ರು ಸಿಗುತ್ತಾ ಸರ್, ಸಾಲ ಮರುಪಾವತಿ ಮತ್ತೊಂದು ವಿಚಾರದಲ್ಲಿ ಈ ಬರಗಾಲ ಅಂತ ಘೋಷಣೆ ಆದ್ರೆ? ಅದೇ ಲೋನ್ಗೆ ಇಂಟ್ರೆಸ್ಟ್ನ ಕೆಲವು ಕಡೆ ಫ್ರೀ ಮಾಡ್ತಾರೆ. ಅಟ್ಲೀಸ್ಟ್ ಇಂಟ್ರೆಸ್ಟ್ನ ದೀರ್ಘಾವಧಿ ಒಂದು ಮಾಡೋದೊಂದಾದರೆ ಇಂಟ್ರೆಸ್ಟ್ನ ಇದು ಮಾಡ್ಬೋದು, ಟ್ಯಾಕ್ಸ್ಗಳೆಲ್ಲ ಕಡಿಮೆ ಆಗ್ಬೋದು.